मुझे तो बहुत अच्छा ठंडी बहुत है। पुष्पा वही देखी आपको? पुष्पा या ಎಂಜಾಯ್ಮೆಂಟ್ ಆಯಿತು. ಸೊ ನನ್ನ ಫೋಟೋ ಅಂತೂ ಬಂದಾಯಿತು. ಮ್ಯಾಗಿ, ಮೋಮೋ, ಬುಡಿ ಚೋಲಾ, ಚೌಮಿನ್, ತುಪ್ಪ. ಇದನ್ನು ದಾಟ್ಕೊಂಡು ಇವಾಗ ಆ ಕಡೆ ಹೋಗಬೇಕು. ಆಲ್ರೆಡಿ ಕಾಲಿರೋ ಸ್ಕಿಡ್ ಆಗ್ತಾ ಇದೆ. ಬಾಯ್ ಬಾಯ್. ಸೊ ನೆಕ್ಸ್ಟ್ ಹಬೀಬಿ ಕಮ್ ಟು ಸಿಕ್ಕಿಂ. ಸೊ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ನಮಸ್ಕಾರ. ಸೊ ಥೋಮ್ಸನ್ ಲೇಕ್ ಹೋಗೋ ದಾರಿಯಲ್ಲಿ ಇವಾಗ ಒಂದು 10 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಅಂತ ಗಾಡಿ ಸ್ಟಾಪ್ ಮಾಡಿದರು. ಈ ಜಾಗದಲ್ಲಿ ನಿಮ್ಗೇನಾದರೂ ಸ್ವೆಟರ್ ಬೇಕು ಅಂದರೆ ಅಥವಾ ಶೂಸು ಸೊ ಪ್ರತಿಯೊಂದು ಕೂಡ ನೀವು ಈ ಜಾಗದಲ್ಲಿ ತೊಗೋಬೋದು. ಕ್ಯಾ ಬ್ರೇಕ್ಫಾಸ್ಟ್ ಮೇ ಮ್ಯಾಗಿ, ಮೋಮೋ, ಬುಡಿ ಚೋಲಾ, ಚೌಮಿನ್, ತುಪ್ಪ सब होगा. मैगी 50 रुपीस. एक प्लेट मैगी दे दो. ऑमलेट भी है? एक ऑमलेट दे दो. ब्रेकफास्ट ಹೇಳಿದ್ದೀನಿ ರೆಡಿ ಆಗ್ತಾ ಇದೆ. जैकेट रेंट में भी मिलेगा? कितने हैं? 200. ರೆಂಟಲ್ಲಿ ಕೂಡ ನಿಮಗೆ ಜಾಕೆಟ್ ಸಿಗುತ್ತೆ. ಅಂದರೆ 200 ಅಂತೆ. ಶೂಸ್ ತೊಗೋಬೇಕು ಅಂದರೆ ಅದು 100. ನಾರ್ತ್ ಸಿಕ್ಕಿಂ ಹೋದಾಗ ಸೊ ಅಲ್ಲಿ ಕೂಡ ಜಾಕೆಟ್ ತೊಗೊಂಡಿದೆ. ಬಟ್ ಅಲ್ಲಿ 100 ರುಪೀಸ್ ಮಾತ್ರ ಇತ್ತು. ಬಟ್ ಇಲ್ಲಿ 200 ಅಂತೆ. ಸೊ ಗೊತ್ತಿಲ್ಲ, ನಾರ್ಮಲಿ ಕಾಸ್ಟ್ಲಿ ಅಂತ ಹೇಳ್ಬೋದು. ಆಲ್ರೆಡಿ ನಮ್ಮ ಬ್ರೇಕ್ಫಾಸ್ಟ್ ಬಂದಾಯಿತು. ಸೊ ನೋಡೋಣ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದೇನು ಅಂಡಾ ಮ್ಯಾಗಿ ಅಂತೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಸೊ ಮ್ಯಾಗಿ ರೆಂಟಲ್ಲಿ ಜಾಕೆಟ್ ತೊಗೊಂಡಿದ್ದಾಯಿತು. ಆಲ್ಮೋಸ್ಟ್ ಪ್ರೈಸ್ ವಿಷಯಕ್ಕೆ ಬಂದರೆ ತುಂಬ ಜಾಸ್ತಿ ಪ್ರೈಸ್ ಇಲ್ಲಿ ನೋಡ್ಬೋದು. ಅಂದರೆ ವಾಪಸ್ ಹೋಗಬೇಕಾದ್ರೆ ಕೊಟ್ಟು ಹೋಗಬೇಕು. आज उधर जाने नाथुला बस. अरे नाथुला कहाँ, आज मंडे बने ये थोड़ा 1 मोड़ 2 मोड़ तक जाएगा आप गाड़ी. पूरा नहीं जाएगा? पूरा नहीं जाएगा. अरे और तो इधर बंद था पूरा. आज किधर जाना है? सिर्फ आगे तक जाएगा गाड़ी. वो बाबा हर्षवर्धन सिंह मंदिर कुछ नहीं पहुंचेगा गाड़ी. अरे ಇವಾಗ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಪರ್ಮಿಟ್ ಕ್ಯಾನ್ಸಲ್ ಅಂತ. ಮೇಲ್ಗಡೆ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಬಿಡ್ತಾ ಇಲ್ಲ. ಅಲ್ಲಿವರೆಗೂ ಹೋಗಿ ವಾಪಸ್ ಬರೋದು ಅಂತ ಇಷ್ಟೇ ಹೇಳ್ತಾ ಇದ್ದಾರೆ. ಅಮೌಂಟ್ ಕೊಟ್ಟು ಈ ರೀತಿ ಅಂದರೆ ಸೊ ಬೇಜಾರಾಗುತ್ತೆ. ಏನು ಮಾಡೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಮುಂದೆ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಆಲ್ರೆಡಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ನಾವು ಹೋಗಬೇಕಾಗಿರೋದು ನಾಥುಲಾ ಪಾಸ್ಗೆ ಮತ್ತು ಚಾಂಗೋ ಲೇಕ್ ಹಾಗೆ ಬಾಬಾ ಹರ್ಭಜನ್ ಸಿಂಗ್ ಮಂದಿರ್. ಆದರೆ ಪರ್ಮಿಟ್ ಅಂತೂ ಸಿಕ್ಕಿಲ್ಲ. ಹಾಗೆ ಇವತ್ತು ಮಂಡೇ ಕೂಡ ಇದು ಕ್ಲೋಸ್ ಇರುತ್ತೆ. ಸೊ ಪ್ರಾಬ್ಲಮ್ ಅಂತೂ ಆಗಿದ್ದು ನಿಜ. ಬಟ್ ನೋಡೋಣ. ಆ್ಯಕ್ಚುಲಿ ಪರ್ಮಿಟ್ ಸಿಕ್ಕಿರೋದೇ ಸೊ ಇಲ್ಲಿವರೆಗೂ ಬಂದಿರುವಂಥ ಪ್ರತಿಯೊಬ್ಬರು ಟೂರಿಸ್ಟ್ ಕೂಡ ಇಲ್ಲಿವರೆಗೂ ಬಂದು ಸೊ ಅಲ್ಲಿ ನೋಡ್ತಾ ಇರ್ಬೋದು. ಅದೇ ಸ್ನೋಲಿ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಾಲಿರೋ ಸ್ಕಿಡ್ ಆಗ್ತಾಯಿದೆ. ಬಟ್ ಹೋಗ್ತಾ ಸೊ ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ನೀವೇನಾದರೂ
ಸೊ ಸಿಕ್ಕಿಂ ಟೂರ್ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಾಥುಲಾ ಪಾಸ್ಗೆ ಬರಬೇಕಾದ್ರೆ ಒಂದು ಸರಿ ಯೋಚನೆ ಮಾಡಿ. ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತೂ ಆಗೋದು ಫಿಕ್ಸ್ ಇಲ್ಲಿ. ನಾರ್ಮಲಾಗಿ ಇದೆಲ್ಲ ಬಾರ್ಡರ್ ಏರಿಯಾ, ಸ್ವಲ್ಪ ಸ್ಕಿಡ್ ಆದರೂ ಸೊ ಕೆಳಗಡೆನೆ ಆಲ್ರೆಡಿ 3 ಸಾರಿ ಸೊ ಸ್ಕಿಡ್ ಆಯಿತು. ಇವಾಗ ಯಾಕೋ ಬೀಳೋ ಚಾನ್ಸಸ್ಸಲ್ಲಿ ಇದ್ದೀನಿ ನಾನು ಇವಾಗ. ಸೊ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಆಲ್ರೆಡಿ ಎಲ್ಲರ ಕಾಲು ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾಯಿದೆ. ಸೊ ನನ್ನ ಪ್ರಕಾರ ನಾರ್ತ್ ಸಿಕ್ಕಿಂ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಚಿಕ್ಕ ಮಗು ಅಂತೂ ಬಂದವರೆಲ್ಲ ಅಳ್ತಾ ಇದ್ದಾರೆ ಇಲ್ಲಿ. ಈ ಸ್ಥಳದಲ್ಲಿ ಫೇಮಸ್ ಅಂದರೆ ಅದುವೇ ಯಾಕ್ ರೈಡ್ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಹಿಂದೆ ಯಾಕೆ ಕಾಣಿಸ್ತಾ ಇದೆ ಅಲ್ವಾ, ಬಂದಿರುವಂಥ ಪ್ರತಿಯೊಂದು ಟೂರಿಸ್ಟ್ ಕೂಡ ಈ ರೀತಿ ಮೇಲ್ಗಡೆ ಕೂತು ಫೋಟೋ ತೆಗೆಸ್ಕೋತಾರೆ. ಆದರೆ ನನಗೆ ಯಾಕೋ ಅದು ಸರಿ ಅನಿಸಲ್ಲ. ನಾವು ಗೋಗಳನ್ನು ಪೂಜಿಸ್ತೀವಿ, ಬಟ್ ಅದ್ರ ಮೇಲೆ ಕೂತು ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಳಿ, ಸೊ ಏನಾಗಲ್ಲ. ಬಟ್ ಅದ್ರ ಮೇಲೆ ಕೂತು ಫೋಟೋ ತಗೊಳ್ಳೋದು ಸರಿ ಇಲ್ಲ. ಬಟ್ ಅವ್ರವ್ರು ಬಿಟ್ಟಿದ್ದು. ಭಯ್ಯ ಏಕ್ ಫೋಟೋಗೆ ಕಿತ್ನಾ? ಸೊ 1 ಫೋಟೋಗೆ 100 ರೂಪೀಸ್ ಅಂತೆ, ಜಾಸ್ತಿ ಆಯಿತು. ಸುಮ್ಮನೆ ನೀವು ಅದರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂದರೆ ಕೂಡ ನೋಡ್ತಾ ಇರ್ಬೋದು ನೀವು. 100 ರೂಪೀಸ್ ಇಲ್ಲದೆ ಸೊ ನನ್ನ ಫೋಟೋ ಅಂತೂ ಬಂದಾಯಿತು. ಪ್ಲೀಸ್ ಬಂದರೆ ಮೇಲ್ಗಡೆ ಕೂತ್ಕೋಬೇಡಿ, ಇದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಪಾಪ. ಸೊ ನನ್ನ ಶೂಸ್ ಅಂತೂ ಪೂರ್ತಿ ಖರಾಬ್ ಆಯಿತು. ಇವಾಗ ಈ ಸ್ಥಳದಿಂದ ಸೊ ಅಲ್ಲೆಲ್ಲ ಆ ಕಡೆ ಎಲ್ಲ ಹೋಗಿದ್ದಾರೆ. ಸೊ ಆ ಕಡೆ ಹೋಗಿ ಪ್ರಯತ್ನ ಪಡ್ತೀನಿ. ಯಾವುದೇ ಜಾಗದಲ್ಲಿ ಕಾಲಿಡಿ, ಪ್ರತಿಯೊಂದು ಜಾಗದಲ್ಲಿ ಕೂಡ ಸ್ಕಿಡ್ ಆಗ್ತಾಯಿದೆ. ನೋಡಿಕೊಂಡೇ ಕಾಲಿಡಬೇಕು. ಸ್ವಲ್ಪ ಮಿಸ್ ಆದರೂ ಕೂಡ ಕೆಳಗಡೆನೆ. ಈ ಸ್ಥಳ ನೋಡಿದ ಮೇಲೆ ಒಂದಂತೂ ಕನ್ಫರ್ಮ್ ಆಯಿತು, ನೀವು ಪ್ಲ್ಯಾನ್ ಮಾಡಿದ್ರು ಕೂಡ ಸೊ ಡೈರೆಕ್ಟು ನಾರ್ತ್ ಸಿಕ್ಕಿಂ ಪ್ಲ್ಯಾನ್ ಮಾಡಿ. ಕಾಲಾಪತ್ತರ ಅಂತೂ ಸಿಕ್ಕಾಪಟ್ಟೆ ಸ್ನೋ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದ್ದರೆ ನನ್ನ ಚಾನಲಿಗೆ ಚೆಕ್ ಮಾಡಿ. ಹಾಗೆ 0 ಪಾಯಿಂಟ್ ಅಂತೂ ಇನ್ನೂ ಸೂಪರ್, ಸಿಕ್ಕಾಪಟ್ಟೆ ಸ್ನೋ ಇದೆ. ಇವಾಗ ಇದನ್ನು ದಾಟ್ಕೊಂಡು ಸೊ ಇವಾಗ ಆ ಕಡೆ ಹೋಗಬೇಕು. ಹಬೀಬಿ ಕಮ್ ಟು ಸಿಕ್ಕಿಂ. ಸೊ ಇನ್ನೂ ರಸ್ತೆ ಮುಂದ್ಗಡೆ ಇದೆ. ಅಲ್ಲಿಂದ ಸೊ ಸೀದಾ ಮುಂದೆ ಹೋದರೆ ಮೊದಲು ಬರೋದು ಥಾಮ್ಸಾಂಗ್ ಲೇಕ್ ಆದಮೇಲೆ ನೆಕ್ಸ್ಟ್ ಹೋಗಬೇಕಾಗಿರುವಂಥ ಪ್ಲೇಸ್ ಯಾವುದು ಅಂದರೆ ಅದುವೇ ನಾಥುಲಾ ಪಾಸ್. ಆ್ಯಕ್ಚುಲಿ ಫೇಮಸ್ ಜಾಗ ಅಂದರೆ ನಾಥುಲಾ ಪಾಸ್. ಯಾಕಂದರೆ ನಾಥುಲಾ ಪಾಸಿಂದ ನೀವು ಡೈರೆಕ್ಟ್ ಚೀನಾ ಗಡಿನ ನೋಡ್ಬೋದು. ರೆಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಂತೂ ಕ್ಯಾಮ್ರಾ ಸ್ವಲ್ಪನೂ ಅಲೌಡ್ ಇಲ್ಲ. ಸೊ ಸಿಕ್ಕಾಪಟ್ಟೆ ರೂಲ್ಸ್ನ ಫಾಲೋ ಮಾಡ್ತಾರೆ. ಬಟ್ ಇವಾಗ ನನಗೆ ಯಾವ ಕಡೆಯಿಂದ ಹೋಗಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾವ ಜಾಗದಲ್ಲಿ ಕಾಲಿಟ್ಟರು ಕೂಡ ಸೊ ಸ್ಕಿಡ್ ಆಗ್ತಾಯಿದೆ ಕಾಲು. ಫ್ರೆಂಡ್ಸ್ ಜೊತೆ ಬಂದರೆ ಈ ರೀತಿ ಎಂಜಾಯ್ ಮಾಡ್ಬೋದು. ಬಟ್ ಒಬ್ಬನೇ ಬಂದಿದ್ದೀನಿ. ಭಯ್ಯ ಆಪ್ ಕ್ಯಾ ಕರೆ? ಏನೋ ಮಾಡ್ತಾ ಇದ್ದಾರೆ. ಎಸ್, ಟ್ರಾವೆಲರ್ ಪ್ರಥಮ್. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತೋರಿಸಿ. 5-6 ಜನ 10 ಜನ ಸೊ ಈ ರೀತಿ ಗ್ರೂಪಲ್ಲಿ ಬಂದರೆ ಎಂಜಾಯ್ ಮಾಡ್ಬೋದು. ಸೊ ಯಾವಾಗಲೇ ಪ್ಲ್ಯಾನ್ ಮಾಡಲಿ, ಗ್ರೂಪಲ್ಲಿ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಮಜಾ ಆಗುತ್ತೆ, ಎಂಜಾಯ್ಮೆಂಟ್ ಮಾಡ್ಬೋದು. मैं कर्नाटक से हूँ, आप? मैं नेपाल से। नेपाल से। अब कन्नड़ में साउथ इंडियन मूवी देखता हूँ ना, इसलिए हाँ ऐसे कर्नाटक में कन्नड़ बोलती है सब. कन्नड़ में नमस्ते को क्या बोलते हैं? नमस्कार. नमस्कार। हाँ नमस्कार. आप नेपाल में क्या बोलती है? नमस्ते। नमस्ते. आप कर्नाटक में कन्नड़ हीरो पता है आपको? मैं 2-3 साउथ इंडियन हीरो. KGF मूवी देखिए आप? KGF हाँ, वो कर्नाटक के हीरो है. ಸೊ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಸೊ ಜನಕ್ಕೆ ಗೊತ್ತಾಗೋದೇ ರಾಕಿಂಗ್ ಸ್ಟಾರ್ ಯಶ್. साउथ इंडियन मूवी इज बेटर देन बॉलीवुड मूवी. वो तो अग्री. तो साउथ इंडियन मूवी इज बेस्ट. यस और नो? बेस्ट. यस. इधर ब्लॉग में बोल रहा हूं. साउथ इंडियन मूवी इज बेस्ट देन बॉलीवुड. सो ऑलमोस्ट रामचरण. ओ वो भी बहुत अच्छे एक्टर है. वो का अल्लू अर्जुन. वो भी उसका क्या पुष्पा मूवी देखी आपको? पुष्पा झुकेगा नहीं साला. सो या
बहुत अच्छा स्टाइल है वो। रॉकिंग स्टार रेस पता है ना, रॉकिंग स्टार रेस, हाँ वो भी कर्नाटका है। रॉकिंग स्टार रेस KGF मूवी, KGF मूवी है वो कर्नाटका का है ऑलमोस्ट। हाँ वही भैया को अन्ना बोलता है कन्नड़ में, हाँ अन्ना, लेकिन आप मुझे अन्ना मत बोलो, मैं भी थोड़ा आपको हेल्प करती हूँ। ಈ ರೀತಿ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿದ್ರೆ ಸೊ ಹೀಗೆಲ್ಲ ಎಂಜಾಯ್ ಮಾಡ್ಬೋದು. ಬಟ್ ನಂತರ ಒಬ್ಬನೇ ಬಂದ್ರೆ ಸೊ ಹೀಗೆಲ್ಲ ಸುಮ್ಮನೆ ಸುತ್ತಾಡ್ಬೇಕಾಗುತ್ತೆ. बे क्या कर रहे हैं अब, ये क्या है? भैया नॉर्थ सिक्किम जा चुकी है आप? नॉर्थ सिक्किम वो काला पत्थर 0 फर्स्ट टाइम है। ऑलरेडी मैं जा चुकी हूँ उधर, तो बहुत स्नोफॉल है काला पत्थर में और 0 पॉइंट में। नेपाल भी आना, उधर भी स्नोफॉल होता है नेपाल में? होता है। हाँ आप सब नेपाल से? हाँ ओके, नेक्स्ट नेपाल ही आऊँगा मैं, ठीक है ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಸೊ ಆದರೆ ನೇಪಾಳ ಬಗ್ಗೆ ಕೂಡ ಸೊ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಇವತ್ತು ಸೊ ನೋಡ್ಬೋದು ಇಲ್ಲಿಗೆ ಬಂದು ಸುಮಾರು 1 ಗಂಟೆ ಆಯಿತು. ಸೊ ಸ್ವಲ್ಪನೂ ಸ್ನೋಫಾಲ್ ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಕಮ್ಮಿ ಸ್ನೋ ಇದೆ. ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪರಿಚಯ ಮಾಡ್ಕೊಳ್ಳೋದು. ಸೊ ಹೀಗೆ ಪ್ರತಿಯೊಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗೋದು. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏ ಕ್ಯಾ ಹಾತ್ ಹೈ? हाँ जी, किसका अच्छा है भैया? this one, this one. ये अच्छा लग रहा है। ये अच्छा है, वो भी अच्छा है, दोनों अच्छा है. ಇದೆಲ್ಲ ಪೂರ್ತಿ ನೇಪಾಳ ಗ್ರೂಪು. ಸೊ ನೇಪಾಳಲ್ಲಿ ಇರೋದು ಆಲ್ಮೋಸ್ಟ್ ಪ್ರತಿಯೊಂದು ಆಗ್ತಿದೆ. ಇವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್. ನನಗಂತೂ ಫೋಟೋದಲ್ಲಿ ಬಂದು ಪಕ್ಕದಲ್ಲಿ ನಿಲ್ಲುವಂತ ಯಾರು ಕೂಡ ಕರಿತಾ ಇಲ್ಲ, ನಾನೇ ಅವ್ರ ಜೊತೆ ನಿಲ್ತಾ ಇದ್ದೀನಿ. ಅವ್ರ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಆಯಿತು. आपको कैसा लगा इधर आके? मुझे तो बहुत अच्छा। सो कैसा है सर वेदर कैसा है इधर बहुत अच्छा है। बहुत अच्छा है. सो नेक्स्ट टाइम मैं तो जरूर आऊँगा नेपाल. आप बिल्कुल आना, वहाँ पे भी बहुत अच्छी जगह है। आप भी बोलो कैसा लग रहा है आपको? बहुत अच्छा लग रहा है। सर ठंडी बहुत है. मुस्तांग पोखरा बहुत अच्छी जगह है। वो नेपाल में है, मुस्तांग भी. जी ओके सो नेक्स्ट टाइम मैं जरूर आऊँगा उधर. हम मिलते हैं. बाय बाय. सो नेक्स्ट ठीक है. ಸೊ ಗುರು ಇವಾಗ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನನಗಂತೂ ಅವ್ರ ಜೊತೆ ಸೇರಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಆಯಿತು. ನಾಥುಲಾ ಪಾಸ್ ಹತ್ರನೂ ಸೊ ಸ್ನೋ ಇದೆ, ಬಟ್ ಇಲ್ಲಿ ಸ್ನೋಫಾಲ್ ಕೂಡ ಆಗ್ತಾ ಇಲ್ಲ. ಕಾಲಾ ಪತ್ಥರ್ ಮತ್ತು 0 ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾಯಿತ್ತು. ಬಟ್ ಇವಾಗ ನೋಡ್ತಾ ಇರ್ಬೋದು ಸ್ನೋ ಯಾವ ರೀತಿ ಇದೆ ಅಂತ. ಹಬೀಬಿ ಕಮ್ ಟು ಸಿಕ್ಕಿಂ ಟೂರ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿಗೆ ಬಂದು ಆಲ್ರೆಡಿ ಸೊ ಪೂರ್ತಿ ಫೋಟೋಶೂಟ್ ಮಾಡಿದ್ದಾಯಿತು. ಸೊ ಎಷ್ಟು ಕಾಲಿಟ್ರೆ ಕೆಳಗೆ ಸಿಕ್ಕಾಪಟ್ಟೆ ಸ್ಕಿಡ್ ಆಗುತ್ತೆ. ಆಲ್ರೆಡಿ 10 ಸಾರಿ ಕೆಳಗಡೆ ಬಿದ್ದೆ ಜಾರಿ. ಬಟ್ ನೆಕ್ಸ್ಟ್ ಎಲ್ಲಿ ಜಾರಿ ಬೀಳುತ್ತೇನೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಕಪಲ್ಸು. ಸೊ ಹೀಗೆ ವಿಭಿನ್ನವಾಗಿ ಬಂದಿದ್ದಾರೆ. ಬಟ್ ನಾನು ಮಾತ್ರ ಒಬ್ಬನೇ ಬಂದಿರೋದು. ಸೊ ಸೋಲೋ ಟ್ರಾವೆಲರ್ ಆಗಿರೋದ್ರಿಂದ ಒಬ್ಬನೇ ಬಂದಿದ್ದೀನಿ, ಒಬ್ಬನೇ ಎಂಜಾಯ್ ಮಾಡ್ತಾಯಿದ್ದೀನಿ. ಇಷ್ಟೇ ಗುರು. ವೆಸ್ಟ್ ಸಿಕ್ಕಿಮಲ್ಲಿರುವಂಥ ನಾಥುಲಾ ಪಾಸ್ ಅಂತೂ ಹೋಗೋಕ್ಕಾಗಲಿಲ್ಲ. ಹರ್ಭಜನ್ ಸಿಂಗ್ ಮಂದಿರ್ ಅದ್ರ ಬಗ್ಗೆ ಕೂಡ ದೊಡ್ಡ ಸ್ಟೋರಿನೇ ಇದೆ. ಇನ್ನು ತೋಮ್ಸಂಗ್ ಲೇಕ್ ಅದು ಕೂಡ ಪೂರ್ತಿ ಹೈಟಲ್ಲಿರುವಂಥ ಒಂದು ಸುಂದರವಾಗಿರುವಂಥ ಸರೋವರ. ಅದು ಡಿಸೆಂಬರ್ ಅಥವಾ ನಾವು ಮಾರ್ಚಲ್ಲಿ ಏನಾದರೂ ಅಲ್ಲಿ ಹೋದರೆ ಪೂರ್ತಿ ಲೇಕ್ ಫ್ರೀಸ್ ಆಗಿರುತ್ತೆ, ನೀರು ಅಷ್ಟೊಂದು ಕಾಣಲ್ಲ. ಸೊ ಇವಾಗ ನೀರು ಇರ್ಬೋದು, ಬಟ್ ಹೋಗೋಕ್ಕಂತೂ ಆಗ್ತಿಲ್ಲ. ಡಿಸಪಾಯಿಂಟ್ ಅಂತ ಇರೋದು ಅಷ್ಟೇ, ಯಾಕಂದರೆ ಅಷ್ಟೆಲ್ಲ ಹಣ ಕೊಟ್ಟು ಕೂಡ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಸಾರಿ ನಮ್ಮ ಲಕ್ ಇರಲ್ಲ ಅಂತ ಅನ್ಕೋಬೇಕು ಅಷ್ಟೇ. ನೀವೇನಾದರೂ ಸಿಕ್ಕಿಂ ಬಂದಮೇಲೆ ನಾಥುಲಾ ಪಾಸ್, ಚಾಂಗೋ ಲೇಕ್ ಮತ್ತು ಬಾಬಾ ಹರ್ಭಜನ್ ಸಿಂಗ್ ಮಂದಿರ್ ಸೊ ಇದೆಲ್ಲ ನೋಡಬೇಕು ಅಂತ ಅಂದ್ಕೊಂಡ್ರೆ ಸೀದಾ ವಜ್ರಾ ಸ್ಟ್ಯಾಂಡ್ಗೆ ಹೋಗಿ. ಪರ್ಮಿಟ್ ಇಲ್ಲದೆ ಯಾವುದೇ ಸ್ಥಳಕ್ಕೂ ಕೂಡ ನೀವು ಹೋಗೋಕ್ಕಾಗಲ್ಲ. ಗೌರ್ಮೆಂಟಿಂದ ಆಫೀಸ್ ಇದೆ ಸಿಕ್ಕಿಮಲ್ಲಿ,
ಅಲ್ಲಿ ಕೂಡ ಪರ್ಮಿಟ್ ತೊಗೋಬೋದು. ಅಕಸ್ಮಾತ್ ನೀವೇನಿದ್ರು ಟೂರ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ರೆ, ಒಬ್ಬರೇ ಇದ್ದರೆ ಶೇರಿಂಗ್ ಪ್ಯಾಕೇಜ್ ಕೂಡ ಬುಕ್ ಮಾಡ್ಕೋಬೋದು. ಹೇಳ್ತೀನಿ, ಮಿನಿಮಮ್ ಅಂದರೂ 700 ಲಾಸ್ಟ್ 1000ವರೆಗೂ ಅಂತ ಹೇಳಿದರೆ ಮಾತ್ರ ಅಮೌಂಟ್ ಕೊಡಿ. ಒಂದು ದಿನದ ಟ್ರಿಪ್ ಅಷ್ಟೇ ಇದು. ಬೆಳಿಗ್ಗೆ ಹೋಗಿ ವಾಪಸ್ ಸಂಜೆ ನಿಮಗೆ ವಜ್ರಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡ್ತಾರೆ. ಅದನ್ನು ಬಿಟ್ಟು 2000 3000 ಇದೆಲ್ಲ ಟೋಟಲಿ ಫ್ರಾಡ್. ಅಷ್ಟೆಲ್ಲ ಹೋಗೋದೇ ಇಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ಹಣದಲ್ಲಿ ಸೊ ಇದೆಲ್ಲ 3 ಪ್ಲೇಸ್ ನೋಡ್ಕೊಂಡು ವಾಪಸ್ ಬರ್ಬೋದು. ಟ್ಯಾಕ್ಸಿ ಅವರೇ ಪರ್ಮಿಟ್ನ ರೆಡಿ ಮಾಡ್ಕೋತಾರೆ, ಅವರೇ ತೊಗೊಂಡು ಹೋಗ್ತಾರೆ. ನಿಮ್ಮ ಕೆಲಸ ಏನಿಲ್ಲ, ಜಸ್ಟ್ ನೀವು ಹೋಗಿ ಟ್ಯಾಕ್ಸಿಲಿ ಕೂರೋದು, ಅವರು ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ, ಸೀದಾ ಆ ಪ್ಲೇಸ್ನ ನೋಡೋದು, ಎಂಜಾಯ್ ಮಾಡೋದು ಅಷ್ಟೇ. ನಿಮ್ದೇನಾದರೂ ಅಕಸ್ಮಾತ್ ಪ್ರೈವೇಟ್ ಕಾರ್ ಇದ್ದರೆ, ಪ್ರೈವೇಟ್ ವೆಹಿಕಲ್ಲು, ಪ್ರೈವೇಟ್ ಬೈಕ್ ತೊಗೊಂಡು ಬಂದರೆ, ಸೊ ಬೈಕಿಗೂ ಕೂಡ ಪರ್ಮಿಟ್ ಬೇಕೇ ಬೇಕು, ಕಾರಿಗೂ ಪರ್ಮಿಟ್ ಬೇಕು. ಹಾಗೆ ನಿಮಗೂ ಟೋಟಲಾಗಿ ನೀವು ಎಷ್ಟು ಜನ ಇದ್ದೀರಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಪರ್ಮಿಟ್ ಬೇಕು. ಬರಬೇಕಾದ್ರೆ ಹಾದಿಲಿ ಪರ್ಮಿಟ್ ಚೆಕ್ ಮಾಡಿದೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಪರ್ಮಿಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋ ಹಾಗಿಲ್ಲ. ಇದನ್ನು ಸ್ವಲ್ಪ ಜ್ಞಾನದಲ್ಲಿ ಇಟ್ಕೊಳ್ಳಿ. ಇದೇ ಸ್ನೋ ಹತ್ರನೇ ಏನಾದರೂ ತಿನ್ನೋದು ಸಿಗೋದು, ಚಹಾ ಸಿಗುತ್ತೆ ಮತ್ತು ಮ್ಯಾಗಿ, ಇಷ್ಟು ಬಿಟ್ಟರೆ ಸೊ ನೋಡ್ಬೋದು. ಮತ್ತು ಇಲ್ಲಿ ಫುಡ್ ಅಂತ ಏನೂ ಸಿಗಲ್ಲ. ಚಾಯ್ ಕಿತ್ನಾಕೆ चाय 30, लेमन टी 20, कॉफी 30. ಚಾಯ್ ಮಿಲ್ಕ್ ಹಾಂ, ನಮ್ಮದು ಕೂಡ ಚಾಯ್ ಮಾಡೋಕೆ ಹೇಳಿದ್ದೀನಿ ಆಲ್ರೆಡಿ. ಸೊ ಚಾಯ್ ರೆಡಿ ಆಗ್ತಾಯಿದೆ. आज नाथुला पास क्यों बंद है? बर्फ ज्यादा है ना, उधर फ्रीजिंग पॉइंट में है ना, इसीलिए आइस लगता है, गाड़ी स्लिप करता है. ಓ ಸೊ ಮೇಲ್ಗಡೆ ಸಿಕ್ಕಾಪಟ್ಟೆ ಸ್ನೋ ಇದೆ ಅಂತೆ. ಹಾಗಾಗಿ ನಾಥುಲಾ ಪಾಸ್ ಬಂದಿರೋದು. ವಿಸಿಟ್ ಮಾಡೋಕ್ಕೆ ಇದು ಬೆಸ್ಟ್ ಟೈಮ್ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ಈ ಟೈಮಲ್ಲಿ ಆರಾಮವಾಗಿ ನೀವು ವಿಸಿಟ್ ಮಾಡಿದರೆ ಸೊ ನಾರ್ಮಲ್ ಆಗಿ ನಿಮಗೆ ಸ್ನೋ ಅಂತೂ ಖಂಡಿತ ಇಲ್ಲಿ ಸಿಗುತ್ತೆ. ಅದರ ಬಗ್ಗೆ ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಇಲ್ಲ. दीदी मेरा चाय रेडी हुआ? चाय रेडी है, हाँ ठीक है. ग्लास में दिनो नहीं क्यों करेगा? कॉफी वाला मैडम कहाँ गया? ಸೊ ಏನು ಹಾಕ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಹುಶಃ ಇದು ಮಿಲ್ಕ್ ಪೌಡರ್ ಇರ್ಬೋದು. ಇಲ್ಲಿ ಹಾಲಂತೂ ಸಿಗೋ ಡೌಟು. ಸೊ ಮಿಲ್ಕ್ ಪೌಡರ್ ಹಾಕಿ कॉफी एक है ना, ಹಾಕ್ತಾ ಇದ್ದಾರೆ. ಸೊ ನೋಡೋಣ. पहले सर के लिए थैंक यू, वेलकम. ನಮ್ಮ ಚಾಯ್ ರೆಡಿ ಆಯಿತು. ओके ಬೇರೆ ready. ಚಾಯ್ ರೆಡಿ ಆಯಿತು. ಇಂಥ ಚಳಿಲಿ ಸೊ ಬಿಸಿ ಟೀ ಕುಡಿಯೋದು ಒಂದು ರೀತಿ ಸಿಕ್ಕಾಪಟ್ಟೆ ಮಜಾ. ಸುಮ್ಮನೆ ಬಿಸಿ ಇದೆ ಅಂತ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪನೂ ಟೇಸ್ಟ್ ಇಲ್ಲ. ಸುಮ್ಮನೆ ಬಿಸಿನೀರು ಕುಡಿಯೋದು ಎಷ್ಟೋ ಒಳ್ಳೆಯದು. ಈ ಜಾಗದಲ್ಲಿ ಅಷ್ಟೇನು ಆಕ್ಸಿಜನ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವೇನಾದರೂ ನಾಥುಲಾ ಪಾಸ್ಗೆ ಹೋದರೆ, ಅಕಸ್ಮಾತ್ ಬಾಬಾ ಹರ್ಭಜನ್ ಸಿಂಗ್ ಮಂದಿರ್ ಮತ್ತು ತೋಮ್ಸಂಗ್ ಲೇಕ್ ಈ ಸ್ಥಳಕ್ಕೆ ಹೋದರೆ ಖಂಡಿತ ನಿಮಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಅದಕ್ಕೆ ಕಪೂರ್ ಅಂತ ಬರುತ್ತೆ, ಅದನ್ನು ಸ್ಮೆಲ್ ಮಾಡ್ತಾ ಇರಬೇಕು. ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಆಕ್ಸಿಜನ್ ಸಿಲಿಂಡರ್ ಅಂತಲೂ ಬರುತ್ತೆ, ಅದನ್ನು ಕೂಡ ನೀವು ಕ್ಯಾರಿ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೆ. ಹಾಗಾಗಿ ಇದೇ ಸ್ಥಳ ಅಂತ ಅಲ್ಲ, ನೀವು ನಾರ್ತ್ ಸಿಕ್ಕಿಮಲ್ಲಿರುವಂಥ ಕಾಲಪತ್ತರ ಆಗಿರ್ಬೋದು, 0 ಪಾಯಿಂಟ್ ಆಗಿರ್ಬೋದು, ಮತ್ತು ಗುರುದೋಮರ್ ಲೇಕ್ ಅಲ್ಲಿ ಕೂಡ ಹೋದರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು ಆಕ್ಸಿಜನ್. ಯಾಕಂದರೆ ನಾನು ಹೋದಾಗ ನೋಡಿದೆ ತುಂಬ ಜನ ವಾಮಿಟ್ ಮಾಡ್ತಾಯಿದ್ರು. ಸೊ ಹುಷಾರಿರಲಿಲ್ಲ, ಅವ್ರ ಆರೋಗ್ಯ ಸ್ವಲ್ಪನೂ ಸರಿ ಇರಲಿಲ್ಲ. ಬರೋಕ್ಕೂ ಮುಂಚೆ ಒಂದು ಸರಿ ಆದರೂ ಸೊ ಡಾಕ್ಟರ್ ಹತ್ರ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಎಂಜಾಯ್ ಮಾಡಬೇಕು ಅಂತ ಬಂದು ಸುಮ್ಮನೆ ಏನಾದರೂ ತೊಂದರೆ ಆದರೆ ರಿಸ್ಕ್ ತಗೊಳ್ಳೋದು ಬೇಡ. ಬರೋಕ್ಕೂ ಮುಂಚೆ ಪ್ರತಿಯೊಂದು ಗಮನ ಇರಲಿ. ಉಸಿರಾಟದ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ, ಇಲ್ಲಂತೂ ಇಲ್ಲ. ಯಾಕಂದರೆ ಮೇಲ್ಗಡೆ ಸಿಕ್ಕಾಪಟ್ಟೆ ಸ್ನೋ ಇದೆ ಅಂತೆ. ಸೊ ಹಾಗಾಗಿ ಆಲ್ರೆಡಿ ಮೇಲ್ಗಡೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮ ಗಾಡಿ ಕೂಡ ಇದೇ ಜಾಗದಲ್ಲಿ ನಿಂತಿದೆ. ಇವಾಗ ಉಳಿದಿರೋ ಎಲ್ಲ ಪ್ಯಾಸೆಂಜರ್ ಬಂದರೆ ಸೊ ವಾಪಸ್ ರೂಮ್ಗೆ ಹೋಗ್ತೀನಿ. ಹೋಗ್ಬಿಟ್ಟು ರೆಸ್ಟ್ ತೊಗೋತೀನಿ. ಯಾಕಂದರೆ ನಿನ್ನೆ ನಾರ್ತ್ ಸಿಕ್ಕಿಂ ಪೂರ್ತಿ ಟೂರ್ ಮಾಡಿಬಿಟ್ಟು ಬಂದಿರೋದೇ ರಾತ್ರಿ 10 ಗಂಟೆಗೆ. ಬಂದಮೇಲೆ 12 ಗಂಟೆಗೆ ಮಲಗಿ ಆಲ್ಮೋಸ್ಟ್ ಅಷ್ಟೊಂದು ನನ್ನ ಆರೋಗ್ಯ ಕೂಡ ಸರಿ ಇಲ್ಲ. ಯಾಕಂದರೆ ಕಂಟಿನ್ಯೂ 4 ಡೇಸ್ ಆಯಿತು ಪೂರ್ತಿ ಸ್ನೋವಲ್ಲಿ ತಿರುಗಾಡಿ. ವೆದರ್ ಕೂಡ ಅಷ್ಟೊಂದು ಸರಿ ಇಲ್ಲ. ಐ ಹೋಪ್ ನಿಮಗೆ ನಾಥುಲಾ ಪಾಸ್ ಅಂತೂ ಸಂಪೂರ್ಣವಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಥವಾ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಯಾವುದಾದ್ರೂ ಒಂದು ಬೆಸ್ಟ್ ಕಂಟೆಂಟ್ ನಾನು ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.